ಓಂ ಸೂರ್ಯನಾರಾಯಣಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮ ಸುಸ್ವಾಗತವನ್ನು ಕೋರುತ್ತಾ ಜಗತ್ ಸರ್ವಂ ಗ್ರಹಾಧೀನಂ ಅಂತ ಕರಿತೀವಿ. ಜಗತ್ತೆಲ್ಲವೂ ಗ್ರಹಗಳ ಅಧೀನ, ಆ ಗ್ರಹಗಳು ಸಂಖ್ಯಾಧೀನಂ ಅಂತ ಕೂಡ ಕರಿತೀವಿ. ನಮ್ಮ ನಿತ್ಯ ಜೀವನದಲ್ಲಿ ವ್ಯವಹಾರಗಳಲ್ಲಿ ಸಂಖ್ಯೆಗಳಿಗೆ ಹೆಚ್ಚು ಪ್ರಾಶಸ್ತ್ಯ ಪ್ರಾಮುಖ್ಯತೆ ಕೂಡ ಕೊಡ್ತೀವಿ. ಅದೇ ರೀತಿ ನೋಡೋಕೆ ಹೋದಾಗ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಪ್ರತಿಯೊಬ್ಬರ ಜನ್ಮ ದಿನಾಂಕ ಸಹ ಒಂದು ಸಂಖ್ಯೆ ಆಗಿರುತ್ತೆ. ಆ ಸಂಖ್ಯೆಗಳ ಒಂದು ಗುಣ ಸ್ವಭಾವವನ್ನು ನಾವು ಒಟ್ಟಾರೆಯಾಗಿ ಕೂಡ ಇವತ್ತಿನ ದಿವಸ ಹೇಳಬಹುದಾಗಿದೆ. 1, 10, 19, 28 1, 10, 19, 28 ಇದು ಸೂರ್ಯನ ಸಂಖ್ಯೆ ಆಗಿರುತ್ತೆ. ರಾಜಕೀಯ ವ್ಯಕ್ತಿಗಳಿರ್ಬೋದು, ನಾಯಕತ್ವ ಗುಣ ಇರತಕ್ಕಂಥ ಸಂಖ್ಯೆ ಕೂಡ ಇದಾಗಿರುತ್ತೆ. ಯಾವಾಗಲೂ ಕೂಡ ಇವರು ಅಧಿಕಾರ ಎಲ್ಲೋ ಒಂದು ಕಡೆ ಗಾಂಭೀರ್ಯತೆಯನ್ನು ಕಾಪಾಡ್ಕೊಳ್ತಕ್ಕಂಥ ಸಂಖ್ಯೆ ಕೂಡ ಇದಾಗಿರುತ್ತೆ. ಇನ್ನು 2, 11, 20, 29 ಎರಡು ಸಂಖ್ಯೆ ಇದು ಚಂದ್ರನ ಸಂಖ್ಯೆ ಆಗಿರುತ್ತೆ. ಇವರು ಸರಳ ಸ್ವಭಾವದವರಾಗಿರ್ತಾರೆ, ಶಾಂತಿ ದೂತರಾಗಿರ್ತಾರೆ, ಯೋಚನಾ ಲಹರಿಗಳು ಚೆನ್ನಾಗಿರುತ್ತೆ, ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತಕ್ಕಂಥ ಭಾವನೆ ಕೂಡ ಇರುತ್ತೆ. ಇನ್ನು 3, 12, 21, 30 3, 12, 21, 30 ಇದು ಗುರುವಿನ ಸಂಖ್ಯೆ ಆಗಿರುತ್ತೆ. ಇವರು ಧರ್ಮಚಿಂತಕರಾಗಿರ್ಬೋದು, ಹಾಗೆಯೇ ಶಿಕ್ಷಕರಾಗಿರ್ಬೋದು, ವ್ಯವಹಾರಗಳಲ್ಲೂ ಕೂಡ ಇವರು ಯಾರಿಗಾದರೂ ಬುದ್ಧಿ ಹೇಳ್ತಕ್ಕಂಥವ್ರಾಗ್ಬೋದು, ಆಲೋಚನಾ ಪರರು ಕೂಡ ಆಗಿರ್ತಾರೆ, ಸೃಷ್ಟಿಕರ್ತರು ಕೂಡ ಇವರು ಆಗಿರ್ತಕ್ಕಂಥ ಸಾಧ್ಯತೆ ಮಹಿಳೆಯರಾಗ್ಬೋದು ಪುರುಷರಾಗ್ಬೋದು ಇಬ್ಬರಿಗೂ ಇರುತ್ತೆ. ಇನ್ನು 4ನೇ ಸಂಖ್ಯೆ 4, 13, 22, 31 ಇದು ರಾಹುವಿನ ಸಂಖ್ಯೆ ಆಗಿರುತ್ತೆ. ಈ ರಾಹು ಸಂಖ್ಯೆ ಅನ್ನೋದು ಶ್ರದ್ಧಾಜೀವಿಗಳು, ಕಷ್ಟಜೀವಿಗಳು, ಶ್ರಮಜೀವಿಗಳಾಗಿರ್ತಾರೆ. ಕೆಲಸ ಕಾರ್ಯಗಳಲ್ಲೂ ಕೂಡ ಎಲ್ಲೋ ಒಂದು ಕಡೆ ಇವರಿಗೆ ಒಂದು ದೃಷ್ಟಿಕೋನ ಕರೆಕ್ಟಾಗಿ ಇರ್ತಕ್ಕಂಥದ್ದು ಆಗಿರುತ್ತೆ. ಸದಾ ಎಚ್ಚರಿಕೆಯಿಂದ ಇರ್ತಾರೆ. ಮಹಿಳೆಯರು ಆಗ್ಬೋದು ಪುರುಷರು ಆಗ್ಬೋದು, ಇವರಿಗೆ ಪ್ರಥಮ ಒಂದು ಸ್ವಲ್ಪ ದಿನಗಳು ಕಷ್ಟ ಆದರೂ ಕೂಡ ಕಡೆಯ ದಿನಗಳು ತುಂಬ ಚೆನ್ನಾಗಿರುತ್ತೆ. ಇನ್ನು 5, 14, 23 5ನೇ ತಾರೀಕು 14ನೇ ತಾರೀಕು 23 ಇದು ಒಟ್ಟಾರೆಯಾಗಿ ಕೂಡಿದಾಗ ಇದು ಬುಧನ ಸಂಖ್ಯೆ ಆಗಿರುತ್ತೆ. ಈ ಒಂದು ಇವರಿಗೆ ಶಿಕ್ಷಣ ಹೆಚ್ಚಾಗಿ ಬೇಗ ವಿದ್ಯಾಭ್ಯಾಸ ಒಲಿತಕ್ಕಂಥದ್ದು, ಜ್ಞಾನ ಜಾಸ್ತಿ ಆಗ್ತಕ್ಕಂಥದ್ದು, ಉಪನ್ಯಾಸಕರಾಗ್ಬೋದು, ಶಿಕ್ಷಕರಾಗ್ಬೋದು, ಹಾಗೆಯೇ ವಿದ್ಯಾಸಂಸ್ಥೆಗಳು ನಡೆಸ್ತಾ ಇರ್ತಕ್ಕಂಥವರು ಕೂಡ ಆಗಿರ್ತಾರೆ. ಸಾರ್ವಜನಿಕ ಜೀವನದಲ್ಲಿ ಇವರು ಕೀರ್ತಿ ಪ್ರತಿಷ್ಠೆಗಳನ್ನು ಕೂಡ ಗಳಿಸ್ತಾರೆ, ಹೆಚ್ಚು ಫೇಮಸ್ಸು ಕೂಡ ಆಗೋಕ್ಕೆ ಪ್ರಯತ್ನ ಪಡ್ತಾರೆ. ಇನ್ನು 6ನೇ ತಾರೀಕು 6, 15, 24 ಇವರಿಗೆ ಜವಾಬ್ದಾರಿಗಳು ಜಾಸ್ತಿ ಇರುತ್ತೆ. ಸಾಮಾನ್ಯವಾಗಿ ನಾವು ನೋಡಿರ್ಬೋದು 6, 15, 24ರಲ್ಲಿ ನಟರಿರ್ಬೋದು, ಸ್ವಲ್ಪ ಫೇಮಸ್ ವ್ಯಕ್ತಿಗಳಿರ್ಬೋದು, ಸೆಲೆಬ್ರಿಟೀಸು ಕೂಡ ಜಾಸ್ತಿ ಇರತಕ್ಕಂಥ ಒಂದು ತಾರೀಕು ಕೂಡ ಇದಾಗಿರುತ್ತೆ. ಬುದ್ಧಿವಂತರು ಕೂಡ ಆಗಿರ್ತಾರೆ. ಇನ್ನು 7, 16, 25 ಇದು ಕೇತುವಿನ ಸಂಖ್ಯೆ ಆಗಿರುತ್ತೆ. ಪ್ರತಿಭಾವಂತರಾಗಿರ್ತಾರೆ, ಜವಾಬ್ದಾರಿಗಳು ಜಾಸ್ತಿ ಇರುತ್ತೆ, ಸ್ವಲ್ಪ ಮೋಕ್ಷದ ಕಡೆ ಹೋಗ್ತಾರೆ, ದಾನ ಧರ್ಮಗಳಲ್ಲಿ ಹೆಚ್ಚು ಒಲವು ಕೂಡ ಇವರಿಗಿರುತ್ತೆ. ಇನ್ನು 8, 17, 26ಕ್ಕೆ ನೋಡಿದಾಗ ಇದು ಶನಿಯ ಸಂಖ್ಯೆ. ನೇರವಾಗಿ ಮಾತಾಡ್ತಾರೆ, ನ್ಯಾಯಾಧೀಶರಾಗಿರ್ತಾರೆ, ನ್ಯಾಯವಾದಿಗಳಾಗಿರ್ತಾರೆ, ಎಲ್ಲ ಒಂದು ಕಡೆ ಒಂದು ಸಂಸ್ಥೆಗಳು ನಡೆಸ್ತಕ್ಕಂಥ ವ್ಯಕ್ತಿ ಅಥವಾ ಆ ಒಂದು ಮಹಿಳೆ ಅಥವಾ ಪುರುಷ ಕೂಡ ಆಗಿರ್ತಕ್ಕಂಥ ಸಾಧ್ಯತೆ ಇರುತ್ತೆ. ನಿರ್ವಹಣೆಗಳು ಚೆನ್ನಾಗಿರುತ್ತೆ, ಒಳ್ಳೆ ಅಡ್ಮಿನಿಸ್ಟ್ರೇಟರ್ಸ್ ಇರ್ತಾರೆ. ಇನ್ನು ಕಡೆಯದಾಗಿ 9, 18, 27 ಕುಜನ ಸಂಖ್ಯೆ ಆಗಿರುತ್ತೆ. ಈ ಕುಜನ ಸಂಖ್ಯೆ ಅಂತ ಹೇಳಿದ್ರೆ ಇವರು ಸೇನಾನಿಗಳಾಗಿರ್ತಾರೆ. ಎಲ್ಲೋ ಒಂದು ಕಡೆ ಇವರು ಹೋರಾಟ ನಡೆಸೋಕೆ ಇಷ್ಟಪಡ್ತಾರೆ. ಪೊಲೀಸ್ ಆಫೀಸರ್ಸ್ ಇರ್ಬೋದು, ಸಾಮಾನ್ಯವಾಗಿ ಆರ್ಮಿಯಲ್ಲಿ ಸೇರ್ತಕ್ಕಂಥವ್ರು, ಪೊಲೀಸರಾಗ್ತಕ್ಕಂಥವ್ರಿಗೆ ಈ ಡೇಟಲ್ಲಿ ಏನಾದರೂ ಇದ್ದರೆ ಅವರು ಸಾಕಷ್ಟು ಕೀರ್ತಿ ಪ್ರತಿಷ್ಠೆಗಳನ್ನು ಕೂಡ ಗಳಿಸ್ತಾರೆ. ಮಹಿಳೆಯರು ಆಗ್ಬೋದು ಪುರುಷರಾಗ್ಬೋದು, ಇವೆಲ್ಲವೂ ಕೂಡ ಕೇವಲ ನಾವು ಸಾಮೂಹಿಕವಾಗಿ ಹೇಳ್ಬೋದು. ಅವ್ರು ಹುಟ್ಟಿರೋ ಡೇಟ್ ನೋಡಿದ ತಕ್ಷಣವೇ ಇವರ ಗುಣ ಹೇಗಿರುತ್ತೆ ಅಂತ ಎಲ್ಲವೂ ಕೂಡ ಅನುಭವಪೂರ್ವಕವಾಗಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.